ಈ 2 ಕಲ್ಲುಗಳು ತುಂಬಾ ಚೆನ್ನಾಗಿವೆ. ಇವುಗಳಿಂದ ನಾನು ಸುಂದರವಾದ ದೇವರ ವಿಗ್ರಹಗಳನ್ನ ಕೆತ್ತನೆ ಮಾಡುತ್ತೇನೆ. ನೋಡು ಮೊದಲ ಕಲ್ಲೇ, ನಿನಗೆ ಸುಂದರ ರೂಪ ನೀಡಲು ನಾನು ಈಗ ನಿನ್ನನ್ನು ಉಳಿ ಮತ್ತು ಸುತ್ತಿಗೆಯಿಂದ ಕೆತ್ತುತ್ತೇನೆ. ಅಯ್ಯೋ ಶಿಲ್ಪಿಯೇ, ನಿಲ್ಲಿಸು. ನನಗೆ ಈ ಏಟುಗಳನ್ನು ತಡೆಯಲಾಗ್ತಿಲ್ಲ. ದಯವಿಟ್ಟು ನನ್ನನ್ನು ಹೀಗೆ ಸುಮ್ಮನೆ ಬಿಟ್ಬಿಡು. ಕಲ್ಲಿನ ಚಡಪಡಿಕೆ ಅರಿತಿತ್ತು. ಸರಿ ಗೆಳೆಯ, ನಿನಗೆ ನೋವು ತಡೆಯಲು ಸಾಧ್ಯವಿಲ್ಲದಿದ್ದರೆ ನಾನು ನಿನ್ನನ್ನು ಕೆತ್ತುವುದನ್ನು ಇಲ್ಲಿಗೆ ನಿಲ್ಲಿಸಿ ದೂರಕ್ಕೆ ಸರಿಸ್ತೇನೆ. ಶಿಲ್ಪಿಯೇ, ಎಷ್ಟೇ ನೋವಾದ್ರೂ ಪರವಾಗಿಲ್ಲ. ನೀನು ನನ್ನನ್ನು ಕೆತ್ತುವುದನ್ನು ಮುಂದುವರಿಸು. ನಾನು ಎಲ್ಲವನ್ನೂ ತಾಳ್ಮೆಯಿಂದ ಸಹಿಸಿಕೊಳ್ಳಲು ಸಿದ್ಧನಿದ್ದೇನೆ. ನೋಡು 2ನೇ ಕಲ್ಲೇ, ನಿನ್ನ ತಾಳ್ಮೆಯಿಂದಾಗಿ ನೀನಿಂದು ಅದ್ಭುತವಾದ ಮತ್ತು ಸುಂದರವಾದ ದೇವರ ವಿಗ್ರಹವಾಗಿ ಮಾರ್ಪಟ್ಟು ಮಿಂಚುತ್ತಿದ್ದೀಯಾ? ಈ ದೇವರ ವಿಗ್ರಹ ಬಹಳ ಸುಂದರವಾಗಿದೆ. ಇದನ್ನು ನಾವು ಗ್ರಾಮದ ಹೊಸ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿ ಭಕ್ತಿಯಿಂದ ಪೂಜಿಸೋಣ. ಈ ದೇವರ ವಿಗ್ರಹ ಬಹಳ ಸುಂದರವಾಗಿದೆ. ಈ ಕಲ್ಲಿನಿಂದ ಏನೂ ಉಪಯೋಗವಿಲ್ಲ. ಇದನ್ನು ದೇವಾಲಯದ ಮೆಟ್ಟಿಲಾಗಿ ಹಾಕೋಣ. ಆಗ ಭಕ್ತರು ಇದರ ಮೇಲೆ ತೆಂಗಿನಕಾಯಿ ಹೊಡಿಬಹುದು. ಗೆಳೆಯ, ಇಂದು ನೀನು ಗರ್ಭಗುಡಿಯಲ್ಲಿ ಪೂಜೆ ಪಡೆಯುತ್ತಾ ಇದ್ದೀಯಾ? ಆದ್ರೆ ನಾನ್ ಮಾತ್ರ ಎಲ್ಲರಿಂದ ತುಳಿತಕ್ಕೆ ಒಳಗಾಗಿ ಏಟು ತಿಂತಾ ಇದ್ದೇನೆ. ಅಂದು ನೀನು ನೋವನ್ನು ಸಹಿಸಿದ್ದರೆ ಇಂದು ನೀನು ಕೂಡ ದೇವರಾಗಿ ಪೂಜಿಸಲ್ಪಡುತ್ತಿದ್ದೆ. ಕಷ್ಟಪಟ್ಟರೆ ಮಾತ್ರ ಸುಖ ಸಿಗುವುದು. ಜೀವನದಲ್ಲಿ ಬರುವ ಕಷ್ಟಗಳನ್ನ ಮತ್ತು ನೋವನ್ನು ಯಾರು ತಾಳ್ಮೆಯಿಂದ ಸಹಿಸಿಕೊಳ್ಳುತ್ತಾರೋ ಅವರೇ ಮುಂದೆ ಉನ್ನತ ಸ್ಥಾನಕ್ಕೆ ಏರುತ್ತಾರೆ.